ಟಿವಿ9 ವರದಿ ಬಳಿಕ ಎಚ್ಚೆತ್ತ ಶಾಖಾವಾದಿ ಪಂಚಾಯಿತಿ. ಈಗ ರಾಯಚೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಟಿವಿ9 ವರದಿ ಬಳಿಕ ಶಾಖಾವಾದಿ ಎನ್ನುವಂಥ ಗ್ರಾಮ ಪಂಚಾಯಿತಿಯಿಂದ ಎಚ್ಚೆತ್ತುಕೊಂಡಿದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಹೊಲದ ನೀರು ನುಗ್ಗದಂತೆ ಕ್ರಮವನ್ನು ವಹಿಸಲಾಗಿದೆ. ನೀರು ತುಂಬ ಜೋರಾಗಿ ಬಂದಿತ್ತು. ಈ ಕಾರಣದಿಂದ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದ ಸಮಸ್ಯೆ ಉಂಟಾಗಿತ್ತು. ಧಾರಾಕಾರ ಮಳೆಗೆ ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿವಿ9 ನಿರಂತರವಾದಂಥ ವರದಿಯನ್ನು ಮಾಡಿತ್ತು. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಬಿತ್ತರಿಸಿ ಆಡಳಿತಕ್ಕೆ ಸುದ್ದಿ ತಲುಪಿಸುವಂಥ ಅಥವಾ ಆಡಳಿತವನ್ನು ಇನ್ನಷ್ಟು ಜಾಗೃತವಾಗಿಸುವಂಥ ಕೆಲಸವನ್ನು ಮಾಡಿತ್ತು. ಈಗ ಅದಕ್ಕೆ ರಿಪೋರ್ಟ್ ಆಗಿ ಟಿವಿ9 ಇಂಪ್ಯಾಕ್ಟ್ ಆಗಿ ಈಗ ಪಂಚಾಯಿತಿಯ ಅಧಿಕಾರಿಗಳೀಗ ಬಂದು ಈಗ ಬಿಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದಾರೆ CCTV ದೃಶ್ಯದಲ್ಲಿ JCB ಅವರೇ ಬಂದಿದ್ದಾರೆ. JCBಯ ಸಂಪೂರ್ಣ ಕೆಲಸ ನಡೀತಾ ಇದೆ. ಹೀಗಾಗಿ ಪಂಚಾಯಿತಿ ಈಗ ಶಾಖಾವಾದಿ ಎನ್ನುವಂಥ ಶಾಖಾವಾದಿಯ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿದ್ದಾರೆ, ಬಿಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಹೇಳ್ರಿ, ಈಗ ಮೊನ್ನೆ ಮೂರಾಗ ಶಾಖಾವಾದಿ ಗ್ರಾಮದಾಗ ಹೊನ್ನಪ್ಪನವ್ರ ಮನೆ ಮತ್ತು ಸಾಕಷ್ಟು ಒಂದು 8-10 ಮನೆಗಳು ಒಂದು 20 ಮನೆಗೆ ಭಾಳ ತೊಂದರೆ ಆಗ್ಯದ ರೀ. ಎಲ್ಲ ನೀರು ಫುಲ್ಲು ನಿಂತುಬಿಟ್ಟವ. ಇವಾಗ JCB ತಂದು ನಾವು ಕ್ಲೀನ್ ಮಾಡಕತ್ತೀವಿ ಸರ್. ನಿನ್ನೆಲಿದ್ದ ಚಾಲು ಮಾಡೀವಿ ಸರ್. ಈ 48 ತಾಸು ಆದರೂ ಮನೆಯಾಗ ನೀರು ಹೋಗಲ್ಲ ಅಂದ್ರೆ ಹೆಂಗೆ ಸಮಸ್ಯೆ ಸರ್? ಈಗ ಪಾಪ ಏನು ಮಾಡ್ತೀರಿ ಸರ್, ಆ ಕಡೆ ಹೋಗಕ್ಕೆ ಹಿಂಗೆ ಸಮಸ್ಯೆ. ಕೆಲವು ಮಂದಿ ಹೋಗಲ್ಲ ಅಂತಾರೆ, ಕೆಲವು ಮಂದಿ ಆ ಕಡೆ ಇದ್ದವ್ರು ಬೇಡ ಅಂತಾರೆ. ಇವರು ತಗ್ಗಿನಾಗಾರ ಇದು ಹಾಕಿ ಹಿಂಗೆ ಆಗ್ಬಿಟ್ಟವು ಸರ್. ಹೆಂಗೆ ಸಹಾಯ ಮಾಡಕತ್ತೀರಿ ಈಗ ಅವ್ರಿಗೆ? ಮತ್ತು ಎಲ್ಲರನ್ನ ಇದು ಮಾಡ್ಕಸಿ ಮತ್ತು JCB ಇಟ್ಟು ಎಲ್ಲ ಮತ್ತು ಪೊಲೀಸವರು ಅವ್ರನ್ನ ಕರೆಸಿ ಇವೆಲ್ಲ ಮಾಡಿ ಇದು ಕ್ಲೀನ್ ಮಾಡಕತ್ತೀವಿ ಸರ್. ಅಂದ್ರೆ ಈಗ ಕಾಲುವೆ ತೊಡಕತ್ತೀರಿ, ಏನು ಮಾಡಕತ್ತೀರಿ? ಕಾಲುವೆ ತೆಗ್ಸಕ್ಕೆ ಟಿವಿ9 ಅವರು ಬಂದಿದ್ದರು. ನಮ್ಮ ಮನೆಗೆ ನೀರು ಜಿಗ್ಗೋಗಿತ್ತು. ಪಂಚಾಯತ್ ಅವರು ಬಂದು ಪೊಲೀಸರು ಬಂದು ಎಲ್ಲ ಅನುಕೂಲ ಮಾಡಕತ್ಯಾರ. ನಮ್ಮ ಮನೆಯಾಗ ನೀರು ಇನ್ನೂ ಇಳಿದಿಲ್ಲ. ನಾವು ಹಂಗೆ ನಿಂತೀವಿ. 4-5 ದಿನ ಆಯಿತು ಹಂಗೆ ನಿಂತೀವಿ. ಕೂಳಿಲ್ಲ, ನೀರಿಲ್ಲ, ಈ ಮೈ ಇಲ್ಲ, ಏನಿಲ್ಲ, ಹಂಗೆ ನಿಂತೀವಿ ಸರ್. ನಾವು ಪ್ರತಿ ವರ್ಷ ಹಿಂಗೆ ಸಮಸ್ಯೆ ಆಕಿತ್ತು? 4-5 ವರ್ಷ ಆಯ್ತು ಸರ್. ಹಿಂಗೆ ಬರ್ತದೆ ನೋಡು, ಮನೆಗೆ ಬರ್ತಾವೆ ನೀರು. 4-5 ವರ್ಷ ಆಯಿತು. ಈಗ ಪಂಚಾಯತ್ ಏನು ಮಾಡಕತ್ತಾರಮ್ಮ ಕೆಲಸ? ಅವ್ರು ತೆಗ್ಸಮ್ಮಂದ್ರೆ ಮುಂದಕ್ಕೆ ಅವ್ರು ತೆಗ್ಸವಲ್ರಲ್ಲ. ಅವ್ರದ್ದೇನು ತಪ್ಪಿಲ್ಲ ಪಂಚಾಯತ್ ಅವ್ರದ್ದು. ತೆಗ್ಸಕತ್ಯಾರ, ಬೇಡ ಅನ್ನಕತ್ಯಾರ. ಚಲೋ ಮಾಡ್ರಲ್ಲ ಕೆಲಸ ಈಗ? ಚಲೋ ಮಾಡ್ಯಾರ. ಇನ್ನೂ ನೀರು ಹೋಗಿಲ್ಲ ಸರ್, ಹಂಗೆ ಅವ. ನೀರು ಹೋದ್ರೆ ಅನುಕೂಲ ಆಗುತ್ತೆ ಈಗ? ನೀರು ಹೋಗ್ಲೇ ಅನುಕೂಲ ಆಗ್ತದ. ಆಯಿತು, ಪಂಚಾಯತ್ಲಿದ್ದ ತೆಗ್ಸಕತ್ಯಾರ. ಅವ್ರು ತೆಗ್ಸ್ಕೊಡೋಂಗಿಲ್ಲ. ಏನು ಮಾಡ್ಬೇಕು ಸರ್? ಹಂಗೆ ನಮ್ಗೆ ಆ ಕಾಲೋಗನ ಮಾಡ್ಬೇಕು ಸರ್. ಡೋನ್ಗಳ ನೀರು ಎಲ್ಲವೂ ಈ ಕಡೆ ಬಿಟ್ಟಾರ. ನಮ್ಮ ಕೈಲಿ ಆಗವಲ್ದು ಹಾಕ್ಯಂಬಕ. ನಾವು ಬಡವ್ರಿವಿ. ಈಗ ಕಾಲುವೆ ತೆಗೆದ್ರೆ ಅನುಕೂಲ ಆಗುತ್ತಾ? ಈ ಕಾಲುವೆ ತೆಗೆದ್ರಾಗ ಆ ಕಡೆ ನೀರು ಬರ್ತಾವ. ಎಲ್ಲ ಬಂದ್ ಮಾಡ್ಬೇಕು ಸರ್.